ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನಮನಸಃ ತೇ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಚರಾಚರ ಜಗತ್ತಿನ ಸಕಲ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಕಲ ಸಮಯಗಳಲ್ಲಿ, ಸ್ಥಳಗಳಲ್ಲಿ ಸದೈವ ನೆಲೆಸಿರುವ, ಬೆಳಗಿರುವ ಆ ಪರತತ್ವವನ್ನು, ಗುರುತತ್ವವನ್ನು ಆರ್ದ್ರ ಹೃದಯದಿಂದ ಭಾವಿಸಿ ಅದು ನಮ್ಮೊಳಗೆ, ನಿಮ್ಮೊಳಗೆ ಕುಳಿತು ಇನ್ನಿಲ್ಲದಂತೆ ಬೆಳಗಲಿ, ನಿಮ್ಮ ಬದುಕನ್ನು ಬೆಳಕಾಗಿಸಲಿ, ನಿಮ್ಮನ್ನು ಸತ್ಯದೆಡೆಗೆ, ಪರಮ ಸತ್ಯದೆಡೆಗೆ ಕೊಂಡೊಯ್ಯಲಿ ಎಂಬುದಾಗಿ ಪ್ರಾರ್ಥಿಸಿ ಇಂದಿನ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ನಿನ್ನೆಯ ಮುಂದುವರಿಕೆ ಉಪ್ಪಿನಂಗಡಿ ಮಂಡಲ ಇನ್ನುಳಿದ ವಲಯಗಳು ಚೊಕ್ಕಾಡಿ, ಪಂಜ, ಬೆಳ್ಳಾರೆ, ಬೆಟ್ಟಂಪಾಡಿ, ಪುತ್ತೂರು, ದರ್ಬೆ 6 ವಲಯಗಳು ಇಂದು ಸೇವೆಯನ್ನು ಸಲ್ಲಿಸಿದ್ದಾವೆ. ನಮ್ಮ ಹಳೆಯ ಪಂಜಸೀಮೆಯ ದೊಡ್ಡ ಭಾಗ ಇಲ್ಲಿದೆ. ಹಳೆಯ ಪುತ್ತೂರು ಸೀಮೆಯ ಕೆಲವು ಭಾಗಗಳು ಕೂಡ ಇದ್ದಾವೆ. ಇವೆಲ್ಲ ಸೇರಿ ಇಂದು ನೀವು ಇಲ್ಲಿ ಬಂದು ನೆರೆದಿದ್ದೀರಿ. ಇಂದು ಪೂಜೆಯ ಮುನ್ನವೇ ನಮ್ಮ ಪರಿವಾರದವರು ಮಾಡಿದ ವರದಿಯ ಪ್ರಕಾರ ಕಾಲಿಡಲು ತೆರಪಿಲ್ಲ ಅಂತ. ಇಲ್ಲಿ ಭಕ್ತಭವನದಲ್ಲಿ ಕೈಕಾಲು ಹಾಕಲಿಕ್ಕೆ ಸ್ಥಳಾವಕಾಶ ಇಲ್ಲ, ಕೂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಅಂತ. ಕೆಲವು ಕಷ್ಟದ ಪಕ್ಕದಲ್ಲಿ ಕೆಲವು ಸುಖವೂ ಕೂಡ ಇರ್ತದೆ ಅಂತ. ಈ ಕುಳಿತುಕೊಳ್ಳಲಿಕ್ಕೂ ಸ್ಥಳ ಇಲ್ಲ ಅನ್ನೋದು ಕೊಂಚ ವಿಷಾದದ ವಿಷಯ ಆದರೂ ಕೂಡ ಅಷ್ಟೆಲ್ಲ ಮಂದಿ ನೀವು ಬಂದಿದ್ದೀರಿ, ಇಲ್ಲಿಗೆ ಮಠದ ಅಂಗಳವನ್ನು ತುಂಬಿದ್ದೀರಿ ಎನ್ನುವುದು ಸಂತೋಷದ ವಿಷಯ ಆಗ್ತದೆ ನೋಡಿ. ಹಾಗಾಗಿ ಸಂತೋಷದ ವಿಷಯವೇ ಇದು, ಬೇರೆ ಏನಲ್ಲ. ಮತ್ತು ಪೂಜೆ ಅದು ಯಾರು ನೋಡಬೇಕು, ಎಷ್ಟು ನೋಡಬೇಕು, ನೋಡಿದ್ದೆಷ್ಟು ಹೃದಯದಲ್ಲಿ ಉಳಿಬೇಕು, ಅದೆಲ್ಲ ಪೂರ್ವ ನಿಶ್ಚಿತ. ಅದೆಲ್ಲ ರಾಮನ ಸಂಕಲ್ಪದಲ್ಲಿ ಇರುವಂಥದ್ದು. ಹಾಗಾಗಿ ನಿಮ್ಮೆಲ್ಲರನ್ನು ಇನ್ನೊಂದು ಸಾರಿ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ನಿನ್ನೆ ಹೇಳಿದ ಹಾಗೆ ಊಟದಲ್ಲಿ ಉಪ್ಪಿನಷ್ಟೇ ಮುಖ್ಯ ನೀವು ಅಂತ. ಊಟದಲ್ಲಿ ಒಂಚೂರು ಸಿಹಿ ಹೆಚ್ಚಾದರೆ ಏನು ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಅಂತ, ಸ್ವಲ್ಪ ಕಡಿಮೆ ಆದರೂ ಅಂಥದ್ದೆಲ್ಲ ಸಮಸ್ಯೆ ಆಗೋದಿಲ್ಲ ಅಂತ. ಆದರೆ ಉಪ್ಪು ಸ್ವಲ್ಪ ಹೆಚ್ಚಾದರೂ ಕಡಿಮೆ ಆದರೂ ಕೂಡಲೇ ಗೊತ್ತಾಗ್ತದೆ. ಮಹತ್ವ ಯಾಕೆ ಉಪ್ಪಿಗೆ ಅಂದರೆ, ಈ ಮಹತ್ವ ಒಂದು ವ್ಯಕ್ತಿ ಮಹತ್ವದ ವ್ಯಕ್ತಿ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಇಲ್ಲದಿದ್ದಾಗ ಗೊತ್ತಾಗಬೇಕು. ಇಲ್ಲದಿದ್ದಾಗ ತುಂಬ ಅಭಾವದ ಫೀಲ್ ಆಗಬೇಕಲ್ವಾ, ಅದಾದಾಗ ಆ ವ್ಯಕ್ತಿ ತುಂಬ ಉಪಯುಕ್ತ ಅಂತ ಗೊತ್ತಾಗುತ್ತೆ ನಮಗೆ ಅಂತ. ಹಾಗೆ ಇದು ಕೂಡ
ಈ ಬೇರೆ ರಸಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಷ್ಟೆಲ್ಲ ಏನು ಗೊತ್ತಾಗೋದಿಲ್ಲ. ಆದರೆ ಇದು ಮಾತ್ರ ಹಾಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾನು ಅಂತ ತೋರಿಸ್ಕೊಡುತ್ತೆ ಕೊಡಲೇದಂತ ಅಂಥದ್ದದು. ಹಾಗೆ ನೀವೆಲ್ಲ ಬಂದು ಸೇವೆ ಮಾಡಿದ್ದಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಹರಿಸ್ತೇವೆ. ನೀವೆಲ್ಲ ಬರಲೇಬೇಕಾದ್ದು. ನಮ್ಮ ಮಠ ಇದು. ನಮ್ಮ ಮಠವನ್ನು ನಾವೆಲ್ಲ ಉಳಿಸಿಕೊಳ್ಬೇಕು, ನಾವು ಬೆಳೆಸಬೇಕು ನಮ್ಮ ಮಠವನ್ನು. ಯಾಕೆಂದರೆ ಅದು ನಮಗೆಲ್ಲ ಆಶ್ರಯ ವೃಕ್ಷ ಇದ್ದ ಹಾಗೆ, ನೆರಳು ಹೌದು, ಹಾಗೆ ಹಣ್ಣು ಹೂವು ಕೂಡ ಹೌದು ಅಂತ. ಈಗ ಒಂದು ವೃಕ್ಷ ಅದು ನೆರಳಾಗ್ತದೆ, ಬಿಸಿಲಿನಿಂದ ನಮ್ಮನ್ನು ಕಾಪಾಡ್ತದೆ. ಹಾಗೆ ಮಠವೆಂಬ ಮರ ಒಂದು ಚುಕ್ಕಿ ಮಾತ್ರ ವ್ಯತ್ಯಾಸ. ನಾವು ಯಾವಾಗಲೂ ಅದನ್ನು ನೆನ್ಪಿಟ್ಕೊಳ್ತಾ ಇರ್ತೇವೆ. ಮಠಕ್ಕೂ ಮರಕ್ಕೂ ಆ ರಾ ಬರೋದು ಕನ್ನಡದಲ್ಲಿ ಒಂದು ಚುಕ್ಕಿ ಮಧ್ಯೆ ಕೊಡುವಂಥದ್ದು. ಕೊಟ್ಟರೆ ಮಠ, ಚುಕ್ಕಿ ಕೊಡದೇ ಇದ್ದರೆ ಮರ ಅದು ಅಂತ, ಅಷ್ಟೇ ವ್ಯತ್ಯಾಸ ಅಂತ. ಅದರ ಸ್ವಭಾವ ಎರಡೂ ಒಂದೇ ಅಂತ. ಹಾಗೆ ಅದು ಹೇಗೆ ನೆರಳಾಗಿರ್ತದೋ, ಬಿಸಿಲಿಂದ ನಮ್ಮನ್ನು ಕಾಪಾಡ್ತದೋ, ಒಂದು ಮಠವೆನ್ನುವುದು ತನ್ನ ಶಿಷ್ಯವರ್ಗವನ್ನು ತಾಪದಿಂದ, ಸಂಸಾರದ ತಾಪತ್ರಯಗಳಿಂದ ಕಾಪಾಡುವಂಥದ್ದು ಅಂತ. ಅದು ಅದರ ಸ್ವಭಾವ ಅಂತ. ಫಲ ಇದೆ, ಫಲ ಕೊಡುವಂಥದ್ದು. ಈಗ ಇಲ್ಲಿ ಒಂದು ಸೇವೆ ಮಾಡಿದ್ದಕ್ಕೊಂದು ಫಲ ಇದ್ದೇ ಇದೆ, ಫಲ ಇಲ್ಲದೇ ಇಲ್ಲ ಅಂತ. ಹಾಗಾಗಿ ಬದುಕನ್ನು ಫಲಪುಷ್ಪ ಭರಿತವಾಗಿ ಸಮೃದ್ಧವಾಗಿ ಮಾಡುವಂಥದ್ದು ಮಠ ಅಂತ. ಮತ್ತು ಮರಗಿಡದ ಸ್ವಭಾವ ಅಂದರೆ ಅದು ಕಶ್ಮಲವನ್ನು ಸ್ವೀಕಾರ ಮಾಡ್ತೇವೆ, ಆದರೆ ಕೊಡುವುದು ಪರಿಮಳವನ್ನು, ಕೊಡುವುದು ಮಧುರವಾಗಿರ್ತಕ್ಕಂಥ ಹಣ್ಣು ಅಂಥದ್ದನ್ನು ಅಂತ. ಹಾಗೆ ಮಠವೂ ಕೂಡ ಅಂತ ಸಮಾಜದ ಪಾಪವನ್ನು ಸಂಗ್ರಹಿಸಿ ಅದನ್ನು ತೊಳೆಯುವಂಥ, ಪರಿಹಾರ ಮಾಡುವಂಥ ಕಾರ್ಯವನ್ನು ಮಠ ಮಾಡುವಂಥದ್ದು. ಸಮಾಜವನ್ನು ಶುದ್ಧ ಮಾಡ್ತದೆ ಅದು ಅಂತ. ಆದರೆ ತಿರುಗಿ ಕೊಡುವಾಗ, ಈಗ ನೀವೆಲ್ಲ ಸಮರ್ಪಣೆ ಮಾಡುವಾಗ ಒಂದು ಸಂಪತ್ತು ಸಮರ್ಪಣೆ ಮಾಡುವಾಗ ಅದು ಸಾತ್ವಿಕವೋ ರಾಜಸವೋ ತಾಮಸವೋ, ಅದು ಯಾವ ದಾರಿಯಲ್ಲಿ ಬಂದಿದ್ದೋ, ಅನೇಕ ವ್ಯತ್ಯಾಸಗಳು ಇರ್ಬೋದು ಅಂತ. ಆದರೆ ಮಠದಿಂದ ಪ್ರಸಾದ ರೂಪವಾಗಿ ಸಮಾಜಕ್ಕೆ ಹೋದಾಗ ಅದರ ರೀತಿ ಬೇರೆ ಅಂತ. ಹಾಗೆ ಅಂಥ ಸ್ವಭಾವವನ್ನು ಉಳ್ಳದ್ದದು ಅಂತ. ಅದನ್ನು ನಾವು ಉಳಿಸಿಕೊಳ್ಳಬೇಕು ಮತ್ತು ಬೆಳೆಸಿಕೊಳ್ಳಬೇಕು. ಉಳಿಸಿಕೊಳ್ಳಬೇಕು ಅಂತ ಯಾಕಂದು ಅಂದರೆ, ಯಾವುದೇ ಮರಕ್ಕೆ ಕಲ್ಲು ಒಗೆಯುವವರು ಇರ್ತಾರೆ. ಅದರಲ್ಲಿ ಹಣ್ಣಿದೆ ಅಂತಾದರೆ ನಿಶ್ಚಿತ. ಬರೇ ಕಲ್ಲು ಹೋದರೆ ಪರವಾಗಿಲ್ಲ, ರೆಂಬೆ ಕೊಂಬೆ ಕತ್ತರಿಸೋರು, ಬುಡವನ್ನೇ ಕತ್ತರಿಸಿ ತೊಗೊಂಡು ಹೋಗುವಂಥವ್ರು ನಾವು ಕಾದುಕೊಳ್ಬೇಕಲ್ವಾ. ನಮ್ಮ ಮನೆ, ನಮ್ಮ ತೋಟ, ಅಲ್ಲಿರೋ ಗಿಡ ಮರಗಳನ್ನು ನಾವು ಕಾದುಕೊಳ್ಳೋದಿಲ್ವಾ ಜೋಪಾನವಾಗಿ. ಹಾಗೆ ನಾವು ಇದನ್ನು ಕಾದುಕೊಳ್ಬೇಕಾಗ್ತದೆ. ಈ ಹಿಸ್ಟರಿ ರಿಪೀಟ್ಸ್ ಅಂತ ಇಂಗ್ಲೀಷಲ್ಲೊಂದು ಮಾತಿದೆ. ನಮ್ಮ ಮಠದ್ದು ಕೂಡ ಇದೇ ಕಥೆ ಅಂತ. ಅದೇ ಖಳನಾಯಕ, ಅದೇ ನಾಯಕ, ಅದೇ ಕಥೆ, ಪ್ರತಿ ತಲೆಮಾರಲ್ಲಿ ಪುನರಾವರ್ತನೆ. ಸ್ವಲ್ಪ ರೂಪ ಬೇರೆ ಬೇರೆ, ರೀತಿ ಬೇರೆ ಬೇರೆ. ಹೀಗೆ ಶತಮಾನಗಳಿಂದ ಪುನರಾವರ್ತನೆ ಆಗ್ತಾ ಬರ್ತಾ ಇರುವಂಥದ್ದು. ಇದರ ಮಧ್ಯೆ ನಾವು ಈ ಕಾಲದವರು ಈ ಅನರ್ಘ್ಯವಾದ, ಅಮೋಘವಾದ, ಶಂಕರಾಚಾರ್ಯ ಪ್ರದತ್ತವಾದ, ಆದಿಗುರು ಪ್ರದತ್ತವಾದ ವರವನ್ನು, ಇದು ಮರ ಅಲ್ಲ ವರ ಅಂತ ಕಾಪಾಡಿಕೊಳ್ಬೇಕು. ಅದರ ಅಂಗವಾಗಿ ನಾವು ಸಂಪರ್ಕವನ್ನು ಇಟ್ಕೊಳ್ಬೇಕು. ಮಠದ ಆಗುಹೋಗುಗಳನ್ನು ತಿಳ್ಕೊಳ್ಬೇಕು, ಸ್ಪಂದಿಸಬೇಕು ನಾವು. ಹಾಗೆ ನೀವೆಲ್ಲ ಬಂದಿದ್ದೀರಿ, ನಿಮ್ಮನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಮಳೆ ತಜ್ಞ ನಮ್ಮ ಸತ್ಯನಾರಾಯಣ ಪ್ರಸಾದ್ ಅವರ ಅನಾವರಣ ಇಂದಿಲ್ಲಿ ನೆರವೇರಿದೆ. ತುಂಬ ಸಂತೋಷ ಆಗುವಂಥದ್ದು ಅವರು ಮಾಡುವಂಥ ಪ್ರಕೃತಿ ವೀಕ್ಷಣೆ ಅಂತ. ದೇವರು ನಮಗೆ ಕಣ್ಣು ಕೊಟ್ಟಿರ್ತಾನೆ, ಕಿವಿಯೂ ಕೊಟ್ಟಿರ್ತಾನೆ. ಅದನ್ನು ನಾವು ನೋಡಬೇಕಾದನ್ನು ನೋಡೋದಿಲ್ಲ, ಕೇಳಬೇಕಾಗಿದ್ದನ್ನು ಕೇಳೋದಿಲ್ಲ, ಗಮನಿಸಬೇಕಾಗಿದ್ದನ್ನು ಗಮನಿಸೋದಿಲ್ಲ. ಈ ಜ್ಯೋತಿಷದ ಪಾಠ ನಡೀತಾ ಇದೆಯಲ್ಲ ಈಗ, ಇಲ್ಲಿ ಪದೇ ಹೇಳುವಂಥದ್ದು ಅದನ್ನೇ ಅಂತ. ಗಮನಿಸಬೇಕು ಅಂತ, ಸೂಕ್ಷ್ಮ ವಿಷಯಗಳನ್ನು ಗಮನಿಸಬೇಕು ಅಂತ. ಎಲ್ಲವೂ ಇರ್ತದೆ ಅಲ್ಲಿ ಅಂತ. ನಮಗೇನು ಬೇಕು ಎಲ್ಲವನ್ನು ಕೂಡ ಈ ಪ್ರಕೃತಿ ಎಂಬ ತೆರೆದಿಟ್ಟ ಪುಸ್ತಕದಲ್ಲಿ ಇದ್ದುಬಿಟ್ಟಿದೆ ಮೊದಲೇ ಅಂತ. ಆದರೆ ಆ ನೋಡುವ ಕಣ್ಣು, ಅಬ್ಸರ್ವೇಷನ್, ಅದು ತುಂಬ ಮುಖ್ಯ ಅಂತ. ಈ ನಮ್ಮ ಪ್ರಸಾದ, ಹಾಗೆ ನಾವು ಕರೆಯುವಂಥದ್ದು ಪ್ರಸಾದನ ಹೀಗೆ ಬಳಕೆ ಇರುವಂಥದ್ದು ಸತ್ಯನಾರಾಯಣ ಪ್ರಸಾದ್. ಆತ 18,000 ದಿನಗಳ ಮಳೆ ಚರಿತ್ರೆಯನ್ನು ಬರೆದಿಟ್ಟಿದ್ದಾರೆ ಅಂತ. ಮಳೆ ಯಾವಾಗ ಬಂತು, ಹೇಗೆ ಬಂತು, ಎಷ್ಟು ಬಂತು, ಗುಡುಗು ಮಿಂಚು ಇತ್ತೋ ಇಲ್ಲವೋ ಬರೆದಿಟ್ಟಿದ್ದಾರೆ ಅಂತ. ಈ 18,000 ಮಳೆಗಳ ಅಧ್ಯಯನದ ಪರಿಣಾಮ ಏನು ಅಂತಂದರೆ, ಈಗ ಪ್ರಸಾದಣ್ಣನಿಗೆ ಗೊತ್ತಾಗ್ತದೆ ಮೊದಲೇ ಮಳೆ ಯಾವಾಗ ಬರ್ತದೆ ಅಂತ, ಎಷ್ಟು ಹೊತ್ತಿಗೆ ಬರ್ತದೆ ಮಳೆ ಅಂತ. ಆ ಪ್ರಸಾದಣ್ಣನ ಮುಖ ನೋಡ್ತಾ ಕಾದು ಕೂತಿರ್ತಾರೆ ಅನೇಕರು, ಕೃಷಿಕರು ಮತ್ತೊಬ್ಬರ ಎಲ್ಲ, ಅಥವಾ ಕಾರ್ಯಕ್ರಮ ಇಟ್ಕೊಳ್ಳುವಂಥವ್ರು ಅಂತ. ಒಂದು ವೇಳೆ ಪ್ರಸಾದಣ್ಣನ ಮುಖದಿಂದ ಬಂದರೆ ಮಳೆ ಬರ್ತದೆ ಅಂತ, ಇಂಥ ದಿನ ಅಂತ ಬಂತು ಅಂತ ಲೆಕ್ಕ ಅದಂತ, ಬರದೇ ಇರೋದಿಲ್ಲ ಅಂತ. ಈ ಸರ್ಕಾರದ ಹವಾಮಾನ ಇಲಾಖೆ ಅಂದರೂ ಕೂಡ ಬರ್ತಾ ಇರ್ತದೆ. ನಾವು ಅದ್ರ ಬಗ್ಗೆ ತಮಾಷೆ ಮಾಡ್ತಾ ಇರ್ತೇವೆ ಯಾವಾಗಲೂ. ಅದು ಎಷ್ಟು ಸತ್ಯ ಅಂದರೆ, ಪಂಚ ಭವತಿ ಪಂಚ ನ ಭವತಿ ಅಂತ.
ಹಾಗಿರ್ತದೆ ಅಂತ. ಅಲ್ಲಿ ವ್ಯವಸ್ಥೆಗಳು ತುಂಬ ಇದೆ. ಈ ಪ್ರಸಾದಣ್ಣನ ಬಳಿ ಇರೋದಕ್ಕಿಂತ ಸಾಕಷ್ಟು ಹೆಚ್ಚಿನ ವ್ಯವಸ್ಥೆಗಳಿದೆ. ಅದನ್ನು ಸರಿಯಾಗಿ ಬಳಸುವಂಥವ್ರಿಲ್ಲ. ಅದರ ಪರಿಣಾಮವಾಗಿ ಈ ಆ್ಯಕ್ಯುರಸಿ ಅಲ್ಲಿ ಇಲ್ಲ ಅಂತ. ಆದರೆ ಈ ಒಂದು ಹಾಬಿ ಥರ, ಒಂದು ಹವ್ಯಾಸ ಥರ ಅದನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಸತ್ಯನಾರಾಯಣ ಪ್ರಸಾದ್ ಅವರ ಮುಖದಿಂದ ಬಂದರೆ ಶಂಖದಿಂದ ಬಂದರೆ ತೀರ್ಥ, ಪ್ರಸಾದ ಅಣ್ಣನ ಬಾಯಿಂದ ಬಂದರೆ ಮಳೆ ಅಂತ. ಆ ರೀತಿ ಇದು ನಡೀತಾ ಬಂದಿದೆ ಅದು ಅಂತ. ನಾವು ಎಷ್ಟರ ಮಟ್ಟಿಗೆ ನಮಗೊಂದು ಸ್ಫೂರ್ತಿ ಬಂತು ಅಂದರೆ, ನಾವು ಇವತ್ತು ಹೇಳಿದ್ವು ಈ ಪರಂಪರಾ ಗುರುಕುಲದ ಮಕ್ಕಳಿಗೆ ಇದನ್ನು ಕಲಿಸ್ಕೊಡ್ಬೋದಾಗಿತ್ತು ಅವರು ಅಂತ. ಅದೊಂದು ವಿಶಿಷ್ಟ ಗುರುಕುಲ ಈ ದಿಕ್ಕಿನಲ್ಲೇ ಇರ್ತಕ್ಕಂಥದ್ದು ಅಂತ. ಏನಿಲ್ಲ, ಮಳೆ ದಾಖಲೆ ಮಾಡ್ತಾ ಹೋಗೋದಷ್ಟೇ. ಪ್ರಸಾದರ ಭಾಷೆಯಲ್ಲೇ ಕೇಳೋದಾದರೆ ಹಲ್ಲುಜ್ಜಕ್ಕೆ ಎಷ್ಟು ಹೊತ್ತು ಅಷ್ಟು ಹೊತ್ತು ಬೇಡುವಂತೆ ಅದಕ್ಕೆ ದಾಖಲೆ ಮಾಡೋದಕ್ಕೆ. ಹಲ್ಲುಜ್ಜೋದಕ್ಕೆ ಯಾರೋ ಶಿಸ್ತಿಂದ ಹಲ್ಲುಜ್ತಾರೋ ಅವ್ರ ಬಗ್ಗೆ ಇರುವಂಥ ಮಾತಿದು. ಅದಕ್ಕಿಂತ ಕಡಿಮೆ ಸಮಯ ಸಾಕು ಅಂತ. ಯಾರಿಗಾರು ಸ್ಪರ್ಶ ಮಾಡಿದರೆ ಸಾಕು ಅಂತಿದ್ರೆ ಅದಲ್ಲ ಹೇಳುವಂಥದ್ದು. ಸಾಮಾನ್ಯ ಹಲ್ಲುಜ್ಜಲಿ ಬೇಕಾಗುವಂಥ ಅವಧಿಗಿಂತ ಕಡಿಮೆ ಅವಧಿಯಲ್ಲಿ ದಾಖಲೆ ಮಾಡ್ಬೋದು ಇದನ್ನು ಅಂತ. ಮಾಡ್ತಾ ಹೋದರೆ ಸಾಕು. ಒಂದು ಸ್ವಲ್ಪ ಕಾಲ ಕಳೀತಿದ್ದಾಗ ನಮಗೆ ಜ್ಞಾನ ಬರ್ತಾ ಹೋಗ್ತದೆ, ಯಾವಾಗ ಬರ್ತದೆ ಇದು, ಯಾವಾಗ ಬರೋದಿಲ್ಲ ಅನ್ನೋ ತಿಳುವಳಿಕೆ ನಮಗೆ ಬರ್ತಾ ಹೋಗ್ತದೆ ಅಂತ. ಹೀಗೆ ದೇವರು ಕೊಟ್ಟ ಕಣ್ಣನ್ನು ಇಡಿಯಾಗಿ ತೆರೆದು ಸೂಕ್ಷ್ಮವಾಗಿ ಗಮನಿಸುವವರು ನಾವಾಗಬೇಕು ಅನ್ನೋದಕ್ಕೆ ಒಂದು ಅನಾವರಣ ಇಂದಿಲ್ಲಿ ನೆರವೇರಿದ್ದು. ವಿಶಿಷ್ಟವಾದ ಅನಾವರಣ, ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಅನಾವರಣ. ಈ ಪರಂಪರೆ ಬೆಳಿಬೇಕು. ಅನಾವರಣಕಾರರು ಕೂಡ ಅಂಥವರೇ ಆಗಿದ್ದಾರೆ. ಆನೆಕಾರು ಗಣಪಯ್ಯ ಬಹಳ ಹಳೆಯ ಗುರು ಸೇವಕ. ನಮ್ಮ ಚೊಕ್ಕಾಡಿ ರಾಮ ಮಂದಿರ ಇದೆ, ರಾಮ ದೇವಸ್ಥಾನ ಇದೆ. ಅದಕ್ಕೆ ಅವ್ರು ಮಾಡಿದ ಸೇವೆ ಅದು ಶಬ್ದಗಳಿಗೆ ಮೀರಿದ್ದು ಅಂತ. ಅಷ್ಟೆಲ್ಲ ಸೇವೆ ಮಾಡಿರ್ತಕ್ಕಂಥವ್ರು, ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಕೂಡ ಮಾಡಿರ್ತಕ್ಕಂಥವ್ರು. ಅದು ಆನೆಕಾರು ಗಣಪಯ್ಯನವ್ರನ್ನು ಕೂಡ ಈ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ಹಾಗೆ ಈ ಪರಂಪರೆ ಬೆಳೀಲಿ ಎಂಬುದಾಗಿ ನಾವು ಹರಿಸ್ತೇವೆ.